ಮಂಡ್ಯ ಜಿಲ್ಲೆಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಹಾಗೂ ಗೆಜ್ಜಲಗೆರೆ ಜಿಲ್ಲಾ ಹಾಲು ಒಕ್ಕೂಟದ ಸಹಯೋಗದೊಂದಿಗೆ ಮದ್ದೂರು ತಾಲೂಕಿನ ಒಳಗೇರಹಳ್ಳಿಯಲ್ಲಿ 2026-27ನೇ ಸಾಲಿನ ಜಾನುವಾರು ಆರೋಗ್ಯ ಮತ್ತು ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ನಿನ್ನೆ ಜಾನುವಾರುಗಳಿಗೆ ಕಾಲುಬಾಯಿ ರೋಗದ ವಿರುದ್ಧ ಲಸಿಕೆ ಹಾಕಲಾಯಿತು. ಪ್ರತಿ ಹಸುವಿಗೆ ಹಾಕಲಾದ ಲಸಿಕೆಯ ವಿವರಗಳನ್ನು ತಕ್ಷಣವೇ ಆಪ್ ಮೂಲಕ ದಾಖಲಿಸಿ ಅವುಗಳ ಕಿವಿಗಳಿಗೆ ಹಾಕಲಾಗಿರುವ ಟ್ಯಾಗ್ ಸಂಖ್ಯೆ ಆಧಾರದ ಮೇಲೆ ಲಸಿಕಾಕರಣದ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಯಿತು. ಇದೇ ವೇಳೆ ಪಶು ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ರೈತರ ಮನೆ ಬಾಗಿಲಿಗೆ ತೆರಳಿ ಕಾಲುಬಾಯಿ ರೋಗದ ಬಗ್ಗೆ ಜಾಗೃತಿ ಮೂಡಿಸಿದರು. ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಶಿವಲಿಂಗಯ್ಯ, ಜಿಲ್ಲೆಯಲ್ಲಿ 4,10,000 ರಾಸುಗಳಿದ್ದು ಪ್ರತಿದಿನ ಲಸಿಕೆ ಹಾಕುವ ಮೂಲಕ ಕಾಲುಬಾಯಿ ರೋಗದ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. 23/4/2025ರಿಂದ 22/5/2025ವರೆಗೆ ಒಂದು ತಿಂಗಳ ಮಾಹೆಯಾನ ಒಂದು ಅಭಿಯಾನ ನಡೆಯುತ್ತೆ. ಉಚಿತವಾಗಿ ಮನೆ ಮನೆಗೆ ಹೋಗಿ ಲಸಿಕೆ ಹಾಕುವಂತ ಕಾರ್ಯಕ್ರಮ. ಸಹಾಯಕ ನಿರ್ದೇಶಕ ಡಾಕ್ಟರ್ ಗೋವಿಂದ ಟಿಎಚ್ ಕಾಲುಬಾಯಿ ರೋಗ ನಿಯಂತ್ರಣಕ್ಕಾಗಿ ಲಸಿಕಾ ಅಭಿಯಾನವನ್ನು ಮೇ 22ನೇ ತಾರೀಕಿನವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಯಾವ ಕಾರಣಕ್ಕೆ ಮಾಡಲ್ಲ, ಗರ್ಭನ ಕರುಗಳ ಇಲ್ಲ ಮಾಲೀಕರನ್ನು ನಿರಾಕರಿಸಿದಾರ ಅಂತ ನಾವು ಒಂದು ಇದು ಮಾಡಿರ್ತೀವಿ. ಏನೋ ಕಾಯಿಲೆಗಳೇ ಇದೆಯಾ ಅದಕ್ಕೂ ಕೆಲವಕ್ಕೆ ಲಸಿಕೆ ಮಾಡೋಕ್ಕಾಗೋದಿಲ್ಲ, ಅವು ಇದು ಮಾಡಿರ್ತೀವಿ. ಈ ಇದರಲ್ಲಿ ಫಾರ್ಮೆಟ್ಸಲ್ಲಿ ನಾವು ಈ ಥರ ಮಾಡಿರ್ತೀವಿ. ಪಶು ವೈದ್ಯಾಧಿಕಾರಿ ಡಾಕ್ಟರ್ ಕಾರ್ತಿಕ್, ಕಾಲುಬಾಯಿ ರೋಗದಿಂದ ಹಾಲು ಉತ್ಪಾದನೆಯಲ್ಲಿ ತೀವ್ರ ಇಳಿಕೆಯಾಗುತ್ತದೆ, ಇದರಿಂದ ರೈತರಿಗೆ ಆರ್ಥಿಕ ಸಂಕಷ್ಟ ತಲೆದೋರಬಹುದು ಎಂದು ತಿಳಿಸಿದರು. ಲಸಿಕೆ ಆಗ್ತಾ ಇದೆ ಅಂತ ಖಾತ್ರಿಪಡಿಸ್ಕೋತಾ ಇದ್ದೇವೆ. ಈ ಒಂದು ಉದ್ದೇಶದಿಂದ ರೈತರೆಲ್ಲರೂ ಈ ಒಂದು ಲಸಿಕೆಯ ಉಪಯೋಗವನ್ನು ಪಡ್ಕೊಂಡು ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಎಲ್ಲರೂ ತಮ್ಮ ಜಾನುವಾರುಗಳು ರೋಗಮುಕ್ತವಾಗಿ ಮಾಡಬೇಕಂತ ಕೇಳ್ಕೊತೀನಿ. ರೈತ ರಾಜೇಂದ್ರ, ರಾಸುಗಳಿಗೆ ಸರ್ಕಾರ ಉಚಿತವಾಗಿ ನೀಡುತ್ತಿರುವ ಲಸಿಕೆಯ ಲಾಭವನ್ನು ಪಡೆದುಕೊಳ್ಳಬೇಕು ಎಂದರು. ನಾವು ಸರ್ಕಾರದ ವತಿಯಿಂದ ಫ್ರೀ ಕೊಡ್ತಾ ಇರೋದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ಆದಷ್ಟು ನಾವು ಆದಷ್ಟು ಜನಗಳು ಹಾಕ್ಸ್ಕೊಂಡ್ರೆ ತುಂಬ ಒಳ್ಳೆಯದು. ಇದರಿಂದ ನಮಗೆ ಅನುಕೂಲ ಆಗುತ್ತೆ.